ಮಹತ್ವದ ಮಾತುಕತೆ ಆಗ್ತಾ ಇದೆ ಇಸ್ಲಾಮಾಬಾದ್ನಲ್ಲಿ ಅಂತ ನಾವು ಹೇಳ್ತಾ ಇದ್ವಿ. ಜಗತ್ತಿಗೆ ಬೇಕಾಗಿರೋದು ಇಷ್ಟೇ, ಶಾಂತಿ ಸಿಗುತ್ತಾ ಇಲ್ವಾ ಅಥವಾ ಯುದ್ಧ ಕಂಟಿನ್ಯೂ ಆಗುತ್ತಾ ಅಂತ. ಈ ನಿಟ್ಟಿನಲ್ಲಿ ಇವತ್ತಿನ ಮಾತುಕತೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಮೆರಿಕ ಇರಾನ್ ನಡುವಿನ ಮಾತುಕತೆಗೆ ಸಂಬಂಧಪಟ್ಟಂತೆ ಸಂಧಾನದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇರಾನ್ ಜೊತೆಗಿನ ಮಾತುಕತೆಗಳು ಮುಂದುವರೆದಿದೆ ಅನ್ನೋದನ್ನು ಅವರು ಹೇಳಿದ್ರು. ಹಾಗೆ ಒಪ್ಪಂದ ಮಾಡ್ಕೊಳ್ಬೋದು, ಮಾಡದೆ ಕೂಡ ಹಾಗೆ ಬರ್ಬೋದು, ಖಾಲಿ ಕೈಯಲ್ಲಿ ಕೂಡ ಬರ್ಬೋದು. ಅಮೆರಿಕ ಈಗಾಗಲೇ ಗೆಲುವನ್ನು ಸಾಧಿಸ್ಬಿಟ್ಟಿದೆ ಅಂತ ಟ್ರಂಪ್ ಘೋಷಿಸ್ಬಿಟ್ಟಿದ್ದಾರೆ. ಟ್ರಂಪ್ ಬಿಹೇವಿಯರೇ ಹಾಗಲ್ವಾ, ನಾವೇ ಗೆದ್ವಿ, ನಮ್ಮದೇ ಎಲ್ಲ ಆಯಿತು, ನಾವು ಹೇಳೋದಂಗೆ ಕೇಳಿದ್ರು ಅಂತ. ಆಮೇಲೆ ಇರಾನ್ ಮಿಲಿಟರಿ ಸಾಮರ್ಥ್ಯವನ್ನು ನಾಶಪಡಿಸಿದ್ದೀವಿ ಅಂತ ಟ್ರಂಪ್ ಕೊಚ್ಕೊಳ್ತಾ ಇದ್ದಾರೆ. ಒಪ್ಪಂದ ಆಗಲಿಲ್ಲ ಅಂದರೆ ಮತ್ತೆ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಎಚ್ಚರಿಸ್ತಾ ಇದ್ದಾರೆ. ಇಲ್ಲೇ ಈ ಮಾತಿನಲ್ಲಿ ಎಷ್ಟು ದ್ವಂದ್ವ ಇದೆ ನೋಡಿ. ಅಮೆರಿಕ ಅಧ್ಯಕ್ಷರು ಕ್ಲೇಮ್ ಮಾಡ್ಕೊಳ್ಳೋ ಪ್ರಕಾರ ಮಿಲಿಟರಿಯನ್ನು ನಾಶ ಮಾಡಿದ್ರೆ ಮತ್ತೆ ದಾಳಿ ಮಾಡೋ ಅಗತ್ಯತೆ ಏನಿರುತ್ತೆ? ಅದರ ಅರ್ಥ ಏನು? ಪೂರ್ತಿಯಾಗಿ ಇವರಿಗೆ ದಾಳಿ ಮಾಡೋಕ್ಕೆ, ಹಾನಿ ಮಾಡೋಕ್ಕೆ ಆಗಿಲ್ಲ ಇರಾನನ್ನು. ಮತ್ತು ಇರಾನ್ ಕೊಡ್ತಾ ಇರೋ ಏಟಿಗೆ ಅಮೆರಿಕ ರಿಕವರಿ ಮಾಡ್ಕೊಳ್ಳೋದಕ್ಕೆ ಈ 2 ವಾರ ಈ ಕದನ ವಿರಾಮವನ್ನು ಘೋಷಣೆ ಮಾಡ್ತು ಅಂತೆಲ್ಲ ವಿಶ್ಲೇಷಣೆಗಳಿದ್ದಾವೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಅಮೆರಿಕಕ್ಕೆ ಬುದ್ಧಿ ಕಲಿಸುವಂತಹ ಯುದ್ಧವಾಗಿ ಇರಾನ್ ಯುದ್ಧ ಅಂತೂ ಮಾರ್ಪಟ್ಟಿದ್ದು ಸುಳ್ಳಲ್ಲ. ಜಗತ್ತಲ್ಲಿ ತಾನೇ ಸೂಪರ್ ಪವರು, ತಾನು ಯಾರನ್ನು ಬೇಕಾದ್ರೂ 2 ಗಂಟೆನಲ್ಲಿ ಯಾವ ದೇಶವನ್ನು ಕೂಡ ಅನಿಶ್ಚಿತತೆ ಕಡೆಗೆ ತಳ್ಳಿಬಿಡ್ತೀನಿ ಅನ್ನುವಂತಹ ಜಂಬ ಆಯ್ತಲ್ಲ, ಅದನ್ನು ಕರಗಿಸಿದ್ದು ಮಾತ್ರ ಇರಾನ್ನ ಈ ಯುದ್ಧ. ಇರಾನ್ ಅಫ್ಕೋರ್ಸ್ ನಾಶ ಆಗಿದೆ. ಅಫ್ಕೋರ್ಸ್ ಅಲ್ಲಿನ ಒಂದು ತಲೆಮಾರಿನ ಅಧಿಕಾರಿಗಳು ಹೋಗಿದ್ದಾರೆ, ಸರ್ವೋಚ್ಚ ನಾಯಕನ ಹತ್ಯೆ ಆಗಿದೆ. ಆದರೆ ರಿಜಿಮ್ ಚೇಂಜ್ ಮಾಡೋದಕ್ಕೆ ಆಗಿಲ್ಲ. ತೈಲದ ಆಯಿಲ್ ಇಂಡಸ್ಟ್ರಿಯ ಯಜಮಾನಿಕೆ ಬೇಕು ಅಂತ ಅಮೆರಿಕ ಹಾತೊರಿತಾ ಇತ್ತಲ್ಲ, ಅದು ಸಿಕ್ಕಿಲ್ಲ. ಆಮೇಲೆ ಯುರಾನಿಯಂ ಗ್ರೇಡೆಡ್ ನ್ಯೂಕ್ಲಿಯರ್ ವೆಪನ್ಸು ಅದು ಸಿಕ್ಕಿಲ್ಲ.